ನನ್ನ ಮೀಸಿ ಪರ್ಸನಾಲಿಟಿ ನೋಡ್ಕೊಂಡು ಹೆದರ್ಕೊಂಡ್ವನ ನನ್ನ ಮಗ. ಚಾಮ್ಸ್ ಕೊಡಿ. ಬೇಗ ಕೊಡ್ರಿ. 5 ರೂಪಾಯಿ ಮಾಡ್ಕೊಡ್ರಿ. ಒಂದ್ ಕೊಡ್ರಿ ತಗೊಳ್ಳಿ. ಚಾರ್ಜ್ ವಿಕ್ಕಿ ಗುರು ಬಂದ ನೋಡ್ರು. ಮನೇಲಿ ಈಗಿರೋದನ್ನೆಲ್ಲ ಕೇಳ್ತಿರೋದು. ಮೊದ್ಲು ಈ ಮನೆ ಜಗಲಿಯಲ್ಲಿ ಮಲಗ್ತಾ ಇದ್ದೆ, ನೀವು ಬಂದ್ರಿ. ಈಗ ಈ ಜಗಲಿಯಲ್ಲೂ ಜಾಗ ಇಲ್ಲ. ಏಕೆ? ನಿನ್ಗೆ ಅಪ್ಪ ಅಮ್ಮ ಯಾರು ಇಲ್ವಾ? ಇದ್ರು, ಆದ್ರೆ ನಾನು ತುಂಬಾ ಚಿಕ್ಕವನಿರುವಾಗ್ಲೇ ತೀರ್ಕೊಂಡ್ರು. ಅವ್ರ ಜ್ಞಾಪಕನಾದ್ರೂ ಇದೆಯಾ? ಅಮ್ಮನ ಜ್ಞಾಪಕ ಸ್ವಲ್ಪ ಇದೆ. ಅವಳು ಸತ್ತ ಮೇಲೆ ಒಂದ್ಸಾರಿ ದೊಡ್ಡ ಮಳೆ ಬಂದು ನಮ್ಮ ಹಳೆ ಮನೆ ಬಿದ್ದೋಯ್ತು. ಅಷ್ಟೇ ಜ್ಞಾಪಕ. ಈಗ ತಂದೆ ತಾಯಿ ಅಣ್ಣ ತಮ್ಮ ನಮ್ ಗಿರಿನೇ. ತಗೋಪ್ಪ. ಬೇಡ ಬೇಡ, ಹಾಲು ಕುಡಿದ್ರೆ ಬೇಗ ವಾಸಿ ಆಗುತ್ತೆ. ತಗೋ. ಎಲ್ಲಿ ತನಕ ಓದಿದ್ಯಾ? 3ನೇ ಕ್ಲಾಸು. ಆಮೇಲೆ ಬಿಟ್ಬಿಟ್ಟೆ. ಬಿಟ್ಟಿದ್ದಕ್ಕೆ ದುಃಖ ಆಗ್ತಿಲ್ವಾ? ಮೊದ್ಲು ಅನ್ನಿಸ್ತಾ ಇತ್ತು. ಆದ್ರೆ ಈಗ ನನ್ಗಿಂತ ಹೆಚ್ಚಿಗೆ ಓದಿರೋ ಇಂಜಿನಿಯರ್ಗಳ ಜೊತೆ ಓಡಾಡ್ತಿದ್ದೀನಲ್ಲ, ಈಗೇನ್ ಅನ್ಸೋದೇ ಇಲ್ಲ. ಬನ್ನಿ. ಯಾಕೆ ಬಿಸಿಲಲ್ಲಿ ನಿಂತ್ಕೊಂಡಿದ್ದೀರಿ? ಒಳಗ್ ಬನ್ನಿ. ಬಂದ್ರಪ್ಪ. ಬನ್ನಿ, ಒಳಗ್ ಬನ್ನಿ. ಯಾಕೆ ನಾಚ್ಕೋತೀರಿ? ನಿಮ್ ಸ್ನೇಹಿತ ಇಲ್ಲೇ ಇದ್ದಾನೆ, ನಡೀರಿ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ರಾಮು, ನಿನ್ನ ಸ್ನೇಹಿತನ ಪರಿಚಯ ಮಾಡ್ಕೊಡೋದಿಲ್ವಾ? ಹಾ, ಅದಕ್ಕೇನಂತೆ. ನಾನು ಹೇಳ್ತಿದ್ನಲ್ಲ, ಗಿರಿ ನಮ್ಮ ಗುರು. ಹಲೋ. ಶ್ರೀಧರ್ ಕಾರ್ಮಿಕ ನಾಯಕ. ನಮಸ್ಕಾರ. ಶಿವು ಎಂಜಿನಿಯರು. ಹಲೋ. ಹಲೋ. ಇವನು ನಮ್ ಚಿಲ್ಟು. ನಮಗೆ ನಿಮ್ ಪರಿಚಯವೇ ಇರಲಿಲ್ಲ. ನಾವು ಅಷ್ಟೊಂದು ನಿಮಗೆ ತೊಂದರೆ ಕೊಟ್ರು ನಮ್ಮ ರಾಮುನ ಪೊಲೀಸ್ನವ್ರ ಕಣ್ಣಿಂದ ಬಿಡ್ಸ್ಕೊಂಡ್ ಬಂದ್ರಿ. ಯಾಕೆ? ಯಾಕೆಂದ್ರೆ ರಾಮು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಟಿಕೆಟ್ ಮಾರಿ ಇಲ್ವಲ್ಲ, ಅದಕ್ಕೆ. ನೀವೇನ್ ಕೆಲಸ ಮಾಡ್ಕೊಂಡಿದ್ದೀರಾ? ತುಂಟತನ ನಿಮ್ಮಂಥವ್ರು ಮಾಡದೆ ನನ್ನಂಥ ವಯಸ್ಸಾದವ್ರು ಮಾಡಕ್ಕಾಗತ್ತೇನೋ? ನನಗೆ ನಿಮ್ ತುಂಟತನ ನೋಡ್ದಾಗ್ಲೆಲ್ಲ ಇವಳು ತಾತ ಹೇಳ್ತಾ ಇದ್ದಿದ್ದು ಜ್ಞಾಪಕಕ್ಕೆ ಬರುತ್ತೆ. ವಾರದಲ್ಲಿ 3 ದಿನ ಮನೆ ಮುಂದೆ ದೂರ ಹೇಳೋರು ಗುಂಪು ಸೇರ್ತಿತ್ತಂತೆ. ಇವರಪ್ಪ ಯಾರ್ದೋ ಮನೆ ಕಿಟಕಿ ಗಾಜು ಹೊಡೆದಿದ್ದು, ಯಾರ್ದೋ ತೋಟದಲ್ಲಿ ಮಾವಿನಕಾಯಿ ಕದ್ದಿದ್ದು, ಮೇಷ್ಟ್ರೊಬ್ಬರಿಗೆ ಚುರ್ಚುರ್ಕ್ಲೆ ಸಪ್ಪು ಉಜ್ಜಿತ್ತು. ಇವ್ರ ತಂದೆ ಏನ್ ಕೆಲಸ ಮಾಡ್ತಿದ್ರು? ಅವರು ಅಸಿಸ್ಟೆಂಟ್ ಪೊಲೀಸ್ ಕಮಿಷನರ್ ಆಗಿದ್ರು. ಒಳ್ಳೆ ಹೆಸರು ಮಾಡಿದ್ರು, ಬೇಕಾದಷ್ಟು ಮೆಡಲ್ ತಗೊಂಡಿದ್ರು. ಆದ್ರೆ ಆದ್ರೆ ನಮ್ ದುರಾದೃಷ್ಟ 5 ವರ್ಷಗಳ ಹಿಂದೆ ನಮ್ಮ ಜನಗಳ ಕೈಯಿಂದಲೇ ಕೊಲೆಯಾದ್ರು. ಕೊಲೆ ನಮ್ ಜನಗಳ ಕೈಯಿಂದ? ಹೌದು. ಒಂದ್ಸಲ ಊರಿನಲ್ಲಿ ದೊಡ್ಡ ಗಲಾಟೆ ಆಯ್ತು. 2 ಜಾತಿಯವರು ಮನುಷ್ಯತ್ವ ಮರೆತು ಹೊಡೆದಾಡಿದ್ರು. ಇದೇ ಸಮಯ ಅಂತ ಪುಂಡ್ರು ಪೋಖ್ರಿಗಳು ಕೈಗೆ ಸಿಕ್ಕದವ್ರನ್ನ ಲೂಟಿ ಮಾಡೋಕ್ ಶುರು ಮಾಡಿದ್ರು. ಗಲಾಟೆ ನಿಲ್ಸೋ ಡ್ಯೂಟಿ ಮೇಲಿದ್ದ ಇವ್ರ ಹೊಟ್ಟೆಗೆ ಯಾರೋ ಕಟ್ಕ ಚೂರಿ ಹಾಕ್ಬಿಟ್ಟ. ಅವ್ರ ಶೌರ್ಯನ್ ಮೆಚ್ಚಿ ಸರ್ಕಾರ ಅವ್ರಿಗೆ ಮೆಡ್ಲು ಕೊಡ್ತು. ಬೆಳ್ಳೆನೋ ಮನೆ ಸೇರ್ತು. ಆದ್ರೆ ಅವರು
ಅವ್ರು ವಾಪಸ್ ಬರ್ಲೇ ಇಲ್ಲ. ಅಮ್ಮ ಅಳ್ಬೇಡಮ್ಮ, ಸಮಾಧಾನ ಮಾಡು, ಸಮಾಧಾನ ಮಾಡ್ಕೊಮ್ಮ. ಅಮ್ಮ ದಯವಿಟ್ಟು ನೀವ್ ಯಾವ್ದನ್ನ ಮರಿಬೇಕು ಅಂತಿದ್ರೋ ಅದನ್ನ ಮತ್ತೆ ಜ್ಞಾಪಿಸ್ಬಿಟ್ವಿ. ಪರವಾಗಿಲ್ಲ ಬಿಡಿ. ಅರೆ, ನಿಮ್ಮಗಳ ಬಗ್ಗೆ ನೀವೇನು ಹೇಳಲಿಲ್ವಲ್ಲ? ನಾನು ಯುನೈಟೆಡ್ ಪ್ರೆಸ್ ನಲ್ಲಿ ಕೆಲಸ ಮಾಡ್ತಿದ್ದೆ, ಯೂನಿಯನ್ ಲೀಡರ್ ಕೂಡ ಆಗಿದೆ. ಕೆಲವು ಬೇಡಿಕೆಗಳ ವಿಚಾರವಾಗಿ ನಾವು ಮುಷ್ಕರ ಮಾಡಲೇಬೇಕಾಗ ಒಳ ಜಗಳಗಳಿಂದ ಆ ಮುಷ್ಕರ ನಿಂತೋಯ್ತು. ಮ್ಯಾನೇಜ್ಮೆಂಟ್ನವರು ನಾನೇ ಆ ಮುಷ್ಕರ ಕಾರಣ ಆದ್ರಿಂದ ನನ್ನ ಕೆಲಸದಿಂದ ವಜಾ ಮಾಡಿದ್ರು. ಆವತ್ತಿನಿಂದ ನಿರುದ್ಯೋಗಿ. ನಾನು ಸಿವಿಲ್ ಇಂಜಿನಿಯರಿಂಗ್ ಓದಿದ್ದೀನಿ. ಮನೆ ಕಟ್ಟಬೇಕಾದವನು ಮನೆಯಲ್ಲೇ ಕೈ ಕಟ್ಕೊಂಡು ಕೂತಿದ್ದೀನಿ. ಕೊಡಮ್ಮ, ನಾನು ಕೊಡ್ತೀನಿ. ತಗೊಮ್ಮ, ತಗೊಳ್ಳಿ. ನೀವಿನ್ನೂ ಸಮಾಜ ಸೇವೆ ಮಾಡ್ತಿದ್ದೀರೇನು? ಹೌದು, ಅದು ರಜಾ ದಿನ ಬಿಡುವಿದ್ದಾಗ ಮಾತ್ರ. ಈಗ ನಾನು ನಾಯ್ಕ್ ಇಂಡಸ್ಟ್ರಿನಲ್ಲಿ ಲೇಬರ್ ವೆಲ್ಫೇರ್ ಆಫೀಸರ್ ಆಗಿದ್ದೀನಿ. ಗಿರಿ, ಈಗ ನೀವೇನ್ ಮಾಡ್ತಿದ್ದೀರಿ? ಕ್ಲಬ್ ಅಂದ್ರೆ ಗೊತ್ತಾ ನಿಮ್ಗೆ? ಜೂಜುಕಟ್ಟೆ, ಮೂರೆಲೆ ಎಸ್ದು ಅದರೊಂದಿಗೆ ಕೈಲಿದ್ದದನ್ನೆಲ್ಲ ಕಳ್ಕೊಳ್ಳೋ ಒಂದು ಪುಣ್ಯಕ್ಷೇತ್ರ. ಅಲ್ಲಿ ಲೆಕ್ಕ ಬರೀತೀನಿ. ಗಿರಿ ಲೆಕ್ಕದಲ್ಲಿ ತುಂಬಾ ಜನ. ಅವನೇನಾದ್ರೂ ಬ್ಯಾಂಕ್ನಲ್ಲಿ ಕೆಲಸಕ್ಕಿದ್ದಿದ್ರೆ ಇನ್ನೂ ಮುಂದೆ ಬರ್ತಿದ್ದ. ನೀವ್ ಇಷ್ಟೊಂದು ಚಾಂಡಾಗಿದ್ದು ನೀವ್ಯಾಕೆ ಹೆಚ್ಚೋದ್ಲಿಲ್ಲ? ಇದೊಂದು ವಿಷಯನ ಅವನ್ ನಮ್ಗೆ ಇದುವರೆಗೂ ಹೇಳಿಲ್ಲ. ಯಾವಾಗ್ಲೂ ಏನನ್ನೋ ಮನಸ್ಸಲ್ಲಿ ಬಚ್ಚಿಟ್ಕೊಂಡು ಕೊರಗ್ತಾ ಇರ್ತಾನೆ. ಗಿರಿ, ಯಾವ ವಿಷಯನೇ ಆಗ್ಲಿ ಮನಸ್ಸಲ್ಲಿ ಮುಚ್ಚಿಟ್ಕೋಬಾರ್ದು. ಹಾಗೆ ಮುಚ್ಚಿಟ್ಕೊಂಡ್ರೆ ಅದಿನ್ನೂ ಭಾರವಾಗುತ್ತೆ. ಸ್ನೇಹಿತರ ಹತ್ರ ಆಗ್ಲಿ, ಆತ್ಮೀಯರ ಹತ್ರ ಆಗ್ಲಿ ಹೇಳ್ಕೊಂಡ್ಬಿಟ್ರೆ ಮನಸ್ಸು ಹಗುರವಾಗುತ್ತೆ. ಮಗು, ಅದೇನು ಅಂತ ಹೇಳ್ಬಾರ್ದಾ? ನೀನೇನಾದ್ರೂ ಮಾಡಬಾರ್ದಂತ ತಪ್ಪು ಮಾಡಿದೀಯಾ? ಇಲ್ಲ, ನಾನೇನು ತಪ್ಪು ಮಾಡಲಿಲ್ಲ. ಇದೇನ್ ಮಾಡ್ತಿದ್ದೀರಾ ಸರ್? ಇದೇನ್ ಸರ್? ಅಯ್ಯ, ನೀ ಮಧ್ಯೆ ಬಾಯಿ ಹಾಕದೆ ನಿನ್ನ ಕೆಲಸ ನೀ ಮಾಡಯ್ಯ ಸಾಕು. ನಾನು ನನ್ನ ಕೆಲಸನೇ ಮಾಡ್ತಿರೋದು. ಆದ್ರೆ ನೀವು ನಿಮ್ ಕೆಲಸ ಬಿಟ್ಟು ಇನ್ನೊಬ್ರು ಕೆಲಸ ಮಾಡ್ತಿದ್ದೀರಾ. ನಿನ್ಗೆ ಯಾಕಯ್ಯ ಹೊಟ್ಟೆ ಉರಿ? ಬೇಕಾದ್ರೆ ನೀನು ಬರ್ಸ್ಕೋ. ನನ್ನ ಬುದ್ಧಿಶಕ್ತಿಗಿಂತ ಹೆಚ್ಚಿನ ಡಿಗ್ರಿ ಪಡೆಯೋ ಪ್ರಯತ್ನ ಮಾಡಕ್ಕೆ ನಾನೇನು ನಿನ್ನಂತ ಲದ್ದಿ ತಲೆವನಲ್ಲ. ನೀ ಅಷ್ಟು ದೊಡ್ಡ ವಿದ್ವಾಂಸನಾಗಿದ್ರೆ ನೀನ್ ಚೆನ್ನಾಗಿ ಬರಿ, ಆದ್ರೆ ಇನ್ನೊಬ್ಬರ ವಿಚಾರ ನಿನ್ಗೆ ಯಾಕಪ್ಪ? ರೇ ಸ್ವಾಮಿ, ಅನ್ನ ಕೊಡೋ ಉದ್ಯೋಗಕ್ಕೆ ದ್ರೋಹ ಬಗೆತಿದ್ದೀರಲ್ಲ, ಸ್ವಲ್ಪನಾದ್ರೂ ನಿಯತ್ ಬೇಡವೆ? ನಾಚಿಕೆ ನಾಚಿಕೆ ಆಗಲ್ಲ ನಿಮ್ಗೆ ಈ ತರ ಕೆಲಸ ಮಾಡಕ್ಕೆ? ಸುಮ್ಮನೆ ಕುತ್ಕೊಂಡ್ ಬರಿಯಾ, ಇದೆಲ್ಲ ಮಾಮೂಲಿ. ರೀ, ನಮಗ್ ಸ್ವಲ್ಪ ಬರೆಯಕ್ ಬಿಡ್ತೀರಾ? ನಿಂದೇನು ಮುಳುಗೋಯ್ತಯ್ಯ? ಊರ್ ಮೇಲೆ ಊರು ಬಿದ್ರೆ ಶಾನ್ ಭೋಗನ್ ಅದಕ್ಕೇನೋ ಅಂದ್ರಂತ. ಎಂತ ಹುಡುಗ್ರೆ, ನ್ಯಾಯವಾಗಿ ನನಗೆ ಸಪೋರ್ಟ್ ಮಾಡ್ಬೇಕು. ಈ ತರ ಮಾಡ್ತಿದ್ದೀರಲ್ಲ, ಶೇಮ್. ನೋಡಿ, ನಾಳೆ ಇವರು ನಕಲಿ ಮಾರ್ಕ್ಸ್ ತಗೊಂಡು ನಮ್ ಕೆಲಸ ಕದೀತಾರೆ. ಹಿ ವಿಲ್ ಸ್ಟೀಲ್ ಅವರ್ ಜಾಬ್, ಹಿ ವಿಲ್ ಸ್ಟೀಲ್ ಅವರ್ ಫುಡ್. ಇವರು ದಲಾಕೋರು. Shut up. ಮುಚ್ಚೋ ಬಾಯಿ. ಯು ಶಟ್ ಅಪ್ ಅಂಡ್ ಸ್ಟಾಪ್ ದಿಸ್. If I don't, what will you do, I say? ನೋಡ್ತೀಯೇನು? ಈ ಪೇಪರ್ ತಗೊಂಡು ಪ್ರಿನ್ಸಿಪಾಲ್ ಹತ್ರ ಹೋಗ್ತೀನಿ. ಯಾರು ಕಾಪಾಡ್ತಾರೋ ನೋಡ್ತೀನಿ. ಆ ಪೇಪರ್ ಕೊಟ್ಬಿಡಿ. ಯಾಕೆ? ಅದ್ರಲ್ಲಿ ನಿಮ್ ಹ್ಯಾಂಡ್ ರೈಟಿಂಗ್ ಇದೆ ಅಂತಾನ? ಹೌದು. ಅದೇ ನಮಗೂ ಬೇಕು. ಸರ್, ನಾನು ಗಿರೀಶ್ ಅಂತ, ಬಿಕಾಂ ಫೈನಲ್ ಇಯರ್. ಗೊತ್ತಯ್ಯ, ಏನದು ನಿನ್ ಗಲಾಟೆ? ಸರ್, ಎಕ್ಸಾಮ್ ಹಾಲ್ ನಲ್ಲಿ ಎಲ್ಲ ಹುಡುಗರು ಕಾಪಿ ಹೊಡಿತಿದ್ದಾರೆ ಸರ್. ಆ ಸೂಪರ್ವೈಸರ್ ಒಬ್ಬ ಹುಡುಗನಿಗೆ ತಾವೇ ಬರ್ಕೊಡ್ತಿದ್ದಾರೆ ಸರ್. ಆ ಹುಡುಗ ಯಾರು ಅಂತ ಗೊತ್ತಾ ನಿನಗೆ? ಹೆಗ್ಡೆ ಅಂಡ್ ಹೆಗ್ಡೆ ಇಂಡಸ್ಟ್ರೀಸ್ ಮ್ಯಾನೇಜಿಂಗ್ ಡೈರೆಕ್ಟರ್.
ನಾಗೇಶ್ ಹೆಗ್ಡೆ ಬರೋ ಮಗ. For more updates, like, comment, subscribe to our channel.